ಸಾಲಗಾರರೇ ಸಹಕಾರಿ ಸಂಘದ ಆರ್ಥಿಕ ಸಮೃದ್ಧಿಗೆ ಜೀವಾಳ. ಸದಲ್ಗಾದಲ್ಲಿ ಶ್ರೀ ಸಮರ್ಥ ಸಂಸ್ಥೆ ಉದ್ಘಾಟನೆ ವೇಳೆ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿ ಅಭಿಮತ. ರಾಜ್ಯದಲ್ಲಿ ಅತ್ಯಧಿಕ ಸಹಕಾರಿ ಸಂಘಗಳನ್ನು ಹೊಂದಿರುವ ಬೆಳಗಾವಿ ಜಿಲ್ಲೆಯಲ್ಲಿಯೇ ಸಹಕಾರಿ ಸಂಘಗಳ ಆರ್ಥಿಕ ಸಮೃದ್ಧಿಗೆ ಗ್ರಾಹಕರು ಹಾಗೂ ಸಾಲಗಾರರೇ ಜೀವಾಳ. ಸಹಕಾರಿ ಸಂಘಗಳನ್ನು ಸ್ಥಾಪನೆ ಮಾಡುವುದು ಮಹತ್ವದ್ದಲ್ಲ, ಆದರೆ ಸಂಘಗಳಲ್ಲಿಯ ಸಾಲವನ್ನು ಪಡೆದು ಅದರ ಸದುಪಯೋಗ ಪಡೆದುಕೊಂಡು ಸಾಲಕ್ಕೆ ಮರುಪಾವತಿಸುವ ಸಾಲಗಾರರೇ ನಿಜವಾದ ಮಾಲೀಕರು ಎಂದು ಸದಲಗ ಗೀತಾಶ್ರಮದ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿ ತಿಳಿಸಿದರು. ಅವರು ಚಿಕ್ಕೋಡಿ ತಾಲೂಕಿನ ಸದಲ್ಗ ಪಟ್ಟಣದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಶ್ರೀ ಸಮರ್ಥ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಪ್ರಾರಂಭದಲ್ಲಿ ಕಾರದಗ ಗ್ರಾಮದ ಮಲ್ಲಂಗಂಬಾಬಾ ಅವರು ಪೂಜಾರಿ, ಸಂಸ್ಥಾಪಕ ರಣಜಿತ್ ಜಗತಾಪ್, ಅಧ್ಯಕ್ಷ ಅಶೋಕ್ ಪಾಟೀಲ್, ಉಪಾಧ್ಯಕ್ಷ ಪ್ರವೀಣ್ ಕಮ್ತೆ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರ ಉಪಸ್ಥಿತಿಯಲ್ಲಿ ಡಾಕ್ಟರ್ ಶ್ರದ್ಧಾನಂದ ಸ್ವಾಮೀಜಿ ರಿಬ್ಬನ್ ಬಿಚ್ಚಿ ಸಂಘದ ಕಾರ್ಯಾಲಯದ ಉದ್ಘಾಟನೆ ಮಾಡಿದರು. ತದನಂತರ ಪುರಸಭೆ ಅಧ್ಯಕ್ಷ ಬಸವರಾಜ ಗುಂಡಕಲ್ಲೆ, ಹಿರಿಯ ನಿವೃತ್ತ ನ್ಯಾಯವಾದಿ ಡಿ.ಎಸ್. ಪಾಟೀಲ್ ಹಾಗೂ ಶ್ರೀಗಳ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲನೆ ನಡೆಯಿತು. ಇದೇ ವೇಳೆಗೆ ನ್ಯಾಯವಾದಿ ದಾದಾ ಸಾಹೇಬ್ ಪಾಟೀಲ್ ಮಾತನಾಡಿ, ರೈತರ ಆರ್ಥಿಕ ಸಮೃದ್ಧಿ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಒದಗಿಸುವ ಉದ್ದೇಶದಿಂದ ಪ್ರಾರಂಭವಾದ ಸಮರ್ಥ ಸಂಸ್ಥೆ ರಾಜಕೀಯ ರಹಿತ ಪಾರದರ್ಶಕ ಆಡಳಿತದೊಂದಿಗೆ ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆಗೆ ಸಂಸ್ಥೆಯ ವತಿಯಿಂದ ವೇದಿಕೆಯಲ್ಲಿಯ ಗಣ್ಯರಿಗೆ ಶಾಲ್, ಶ್ರೀಫಲ ನೀಡಿ ಸನ್ಮಾನಿಸಲಾಯಿತು. ರೈತರದು ಎಲ್ಲರದ ಸೇವಾ ಮಾಡುವ ಉದ್ದೇಶದಿಂದ ಪ್ರಾರಂಭ ಮಾಡಿವೆ, ನಾವು ಬೇರೆ ಯಾವ ಒಂದು ಉದ್ದೇಶ ಇಲ್ಲ ಅಂತ ಹೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ನೋಡ್ರಿ, ಇದು ಆಗಬೇಕು, ರೈತರಿಗೆ ಸಹಾಯ ಆಗಬೇಕು. ಯಾಕಂದ್ರೆ ಈ ನ್ಯಾಷನಲೈಸ್ಡ್ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಲ್ಲಿ ಹೋದ್ರೆ ಸ್ವಲ್ಪ ಕಾಯ್ದೆ ಕಾನೂನು ಬಹಳ ಹಚ್ತಾರೆ, ಬೇಗ ಅವರಿಗೆ ಸಹಾಯ ಇದು ಹಣ ಕೊಡ್ಲಿಕ್ಕೆ ಆಗಲ್ಲ. ಇಲ್ಲಿ ಇರೋದ ಬಂದ ತಕ್ಷಣ ನೀವೇನ್ ಮಾಡ್ತೀರಿ, ಸಹಾಯ ಸಹಕಾರ ಮಾಡ್ತೀರಿ. ಅದಕ್ಕೆ ಇದು ಮಾಡಿದ್ದು ಬಹಳ ಸಂತೋಷ ಆಯ್ತು. ಅದಕ್ಕೆ ಇದು ಚೆನ್ನಾಗಿ ನಡೀಲಿ ಅಂತ ನಾವು ಹಾರೈಸ್ತೀವಿ. ಅದು ಒಟ್ಟು ನಿಮಗೊಂದು ಕಿವಿ ಮಾತು ಹೇಳೋದಂದ್ರೆ, ಗ್ರಾಹಕರೇ ನಮ್ಮ ದೇವರು. ಯಾಕ್ರೆ ಕಲ್ಪಿಸ್ತಾರೆ ಇದಾರ ಅವ್ರ ತಂದೆ, ಪ್ರವೀಣ್ ತಂದೆಯವರಿಗೆ, ಅವರೇ ನಮ್ಮ ದೇವರು. ಅವರಿಗೆ ನೀವು ಗೌರವ ಕೊಡ್ಬೇಕು. ನಾನು ಮೇಲೆ ಎಲ್ಲಿ ಹೋದಲ್ಲಿ ಹೇಳ್ತಿರ್ತೀನಿ ಏನಂದ್ರೆ, ನೀವು ಸಾಲ ಕೊಡ್ತೀರಿ ಮತ್ತು ಜೊತೆಗೆ ಇನ್ನೊಂದು ಕೆಲಸ ಮಾಡ, ಹಣ ಕೊಡ್ತೀರಿ ಮತ್ತು ತಗೋತೀರಿ, ಎರಡೂ ಅಲ್ಲ. ಕೊಡೋದು ಸಾಲ ಕೊಡ್ತೀರಿ, ಆಮೇಲೆ ಹಣ ಅಲ್ಲಿ ನೀವು ಏನ್ ಮಾಡ್ತೀರಿ, ಠೇವು ಇಟ್ಕೋತೀರಿ. ಠೇವು ಆಗಿ ಅಂದ್ರೆ ಫಿಕ್ಸ್ಡ್ ಎಫ್ಡಿ ಡಿಪಾಸಿಟ್ ಇಬ್ರು ನಮಗೆ ಮುಖ್ಯನೇ. ಗ್ರಾಹಕರು ಹಣ ಇಡೋರು ಅಷ್ಟೇ ಮುಖ್ಯ, ಮತ್ತೆ ಹಣ ತಗೊಂಡು ಹೋಗೋರು ಮುಖ್ಯ. ಇದರಲ್ಲಿ ಯಾರು ಹೆಚ್ಚು ಮುಖ್ಯ ಅಂತ ಕೇಳಿದರೆ, ಸಾಲ ತಗೊಂಡು ಹೋಗೋರು ನಿಮ್ಮ ಸಂಸ್ಥೆಯ ಪ್ರಮುಖ ಸದಸ್ಯರಾಗ್ತಾರೆ. ಸಾಲ ತಗೊಂಡವರು ಗೌರವಿಸಬೇಕು. ಸಾಲ ತಗೊಂಡು ಹೋಗಿ ಅವರು ಜೀವನವನ್ನು ಸಾಗಿಸ್ತಾರೆ. ಒಂದು ವ್ಯಾಪಾರ, ಉದ್ಯೋಗವೋ, ಹೊಲ ಮನಿನೋ, ಮದುವೆ ಮುಂಜಿನೋ ಏನು ಮಾಡಲಿ ಅವರು ಒಳ್ಳೆ ಕಾರ. ನೀವು ಸಾಲ ಕೊಡುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಬಹಳ ಚಂದ ಪ್ರಾರ್ಥನೆ ಮಾಡಬೇಕು. ನೀವು ಅವ್ರ ಜೀವನ ಉದ್ಧಾರ ಆಗಲಿ, ಅವ್ರ ವ್ಯಾಪಾರ ಚೆನ್ನಾಗಿ ನಡೀಲಿ ಅಂತ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ ಬ್ಯಾಂಕ್ ಚಲೋತ್ನಾಗೆ ನಡೀತದ, ಅತಿ ಉಜ್ವಲವಾಗಿ ನಡೀತದೆ. ಹೊರಗಿನ ಸಮಸ್ಯೆ ಬಹಳ ಸಂತೋಷ. ಅವ್ರಿಗೆ ಏನ್ ತಗೊಂಡು ಹೋಗ್ತಾರ ಅವರು ಆ ಕೆಲಸ ಯಶಸ್ವಿ ಆಗ್ಬೇಕು, ಅವ್ರ ವ್ಯಾಪಾರ ಚೆನ್ನಾಗಿ ನಡಿಬೇಕು, ಅವ್ರ ಹೊಲ ಮನಿ ಎಲ್ಲ ಚೆನ್ನಾಗಿ ನಡಿಬೇಕು ಅಂತ ಇವತ್ತು ರಿಸರ್ವ್ ಬ್ಯಾಂಕ್ ಡಿಕ್ಲೇರ್ ಮಾಡಿದೆ. ಅಂತ ಒಂದು ಒಳ್ಳೆಯ ಸಂದರ್ಭದಲ್ಲಿ ಈ ಕೋಆಪರೇಟಿವ್ ಸೊಸೈಟಿಯ ಉದ್ಘಾಟನೆ ಆಗ್ತಕ್ಕಂಥ ಒಂದು ಒಳ್ಳೆಯ ಸಂಬಂಧ. ಏಳನೇ ಆರ್ಥಿಕ ಎಕನಾಮಿಕ್, ಸೆವೆಂತ್ ಎಕನಾಮಿಕ್ ವರ್ಲ್ಡ್. ಇವತ್ತು ತಾವೆಲ್ಲರೂ ಈ ಸಭೆಯಲ್ಲಿ ಹಾಜರಾಗಿರ್ತಕ್ಕಂಥದ್ದು, ಈ ಸಂಸ್ಥೆ ಒಳ್ಳೆ ರೀತಿಯಿಂದ ನಡೆಯಬೇಕಾದರೆ ನಿಜವಾಗಿ ಮೊಟ್ಟ ಮೊದಲು ನಿಮ್ಮೆಲ್ಲರ ಸಹಕಾರ ಇದು ಬಹಳ ಮುಖ್ಯ. ಸಹಕಾರದಲ್ಲಿ ಗ್ರಾಹಕರು ಮತ್ತು ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಒಳ್ಳೆಯ ವಿನಮ್ರ ರೀತಿಯಿಂದ ಸಮಾಜದಲ್ಲಿ ನಡೆದುಕೊಂಡು ಹೋದಂತಹ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಹಾಕಿಕೊಂಡ್ರೆ ಸಂಸ್ಥೆ ಯಾವಾಗಲೂ ಒಂದು ಒಳ್ಳೆಯ ರೀತಿಯಿಂದ ನಡೆದುಕೊಂಡು ಹೋಗ್ತಾ ಇದೆ. ಆದ್ದರಿಂದ ಗ್ರಾಹಕರೆಲ್ಲರೂ ಈ ಸಂಸ್ಥೆಯಿಂದ ಸಾಲವನ್ನು ಪಡೆಯಲು ಸಾಲವನ್ನು ಮರುಪಾವತಿ ಮಾಡುವುದರಲ್ಲಿ ಸಹ ತಾವು ಒಳ್ಳೆ ರೀತಿಯಿಂದ ನಡೆದುಕೊಂಡು ಹೋದರೆ ಸಂಸ್ಥೆ ಯಾವಾಗಲೂ ಒಂದು ಉತ್ತಮ ರೀತಿಯಿಂದ ನಡೆದುಕೊಂಡು ಹೋಗ್ತದೆ ಮತ್ತು ತಮ್ಮೆಲ್ಲರೂ ಕಲ್ಯಾಣ ಆಗ್ತದೆ, ಸಮಾಜಕ್ಕೂ ಕಲ್ಯಾಣ ಆಗ್ತದೆ. ಸಮಾಜದ ಹಿತ ಬಯಸಬೇಕಾದ್ರೆ ಪ್ರಾಮಾಣಿಕತನ ಜೀವನದಲ್ಲಿ ಬೇಕು.
ಈ ಪ್ರಾಮಾಣಿಕತನದಿಂದ ತಾವೆಲ್ಲರೂ ನಡೆದುಕೊಂಡು ಹೋಗ್ತೀರಿ ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡು ಇದೇ ಸಂದರ್ಭದಲ್ಲಿ ಸಂಸ್ಥೆ ವತಿಯಿಂದ ಪಟ್ಟಣದ ದಯೋದಯ ಗೋಶಾಲೆಗೆ 10,000 ರೂಪಾಯಿಗಳ ಧನಾದೇಶ ನೀಡಲಾಯಿತು. ಸಮಾರಂಭದಲ್ಲಿ ಸಂಜಯ್ ಪಾಟೀಲ್, ಸಂಚಾಲಕರಾದ ಅಭಿನಂದನ್ ದಂಗಡೆ, ಬಾಲೆ ಚಂದಪಠಾಣ್, ಶಿರೀಶ್ ಅಡ್ಕೆ, ಪ್ರವೀಣ್ ತಾರದಾಳೆ, ರಾಜೇಶ್ ಶಹಾ, ನಾಮದೇವ್ ಬಾಮನೆ, ಮಹಾವೀರ್ ಡಂಗಿ, ಗಾಯತ್ರಿ ಖೋತ್, ರೇಷ್ಮಾ ಕೋಣೆ, ಬಾಬುರಾವ್ ಹುಗಾರ್, ಅಮಿತ್ ಮುತ್ನಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ್ ಸಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.